ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಸುಮಾರು 1 ಗಂಟೆಗಳ ಕಾಲ ಬಳ್ಳಾರಿಯ ವಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಆಯಿತು. 10 ಜನರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕೆ ಕರ್ಕೊಂಡು ಹೋಗಲಾಗಿದೆ. ಬಟ್ ಈ 10 ಜನ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು. ನೀವಾಗಲೇ ಬಿಜೆಪಿಯ ಕಾರ್ಯಕರ್ತರನ್ನ ಅಥವಾ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ನೀಡ್ತಾ ಇದ್ರಿ. ಆ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಏನ್ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಶಿವಾನಂದ್? ವಿದ್ಯಾಶ್ರೀ, ಗಲಭೆ ಪ್ರಕರಣದ ಆರೋಪಿಗಳನ್ನು ಈಗಾಗಲೇ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯುವಂಥ ಒಂದು ಕೆಲಸ ಬರದಿಂದ ಸಾಗ್ತಾ ಇರುವಂಥದ್ದು. ಕಳೆದ ಅರ್ಧ ಗಂಟೆ ಹಿಂದಷ್ಟೇ ಸುಮಾರು 10 ಜನ ಅಂದರೆ ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇನಿದ್ರು, ಕಾಂಗ್ರೆಸ್ ಕಾರ್ಯಕರ್ತರಿದ್ದರು, ಆ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಅವ್ರನ್ನೂ ಕೂಡ ಕರೆದೊಯ್ದು ಈಗ ಮೆಡಿಕಲ್ ಟೆಸ್ಟ್ ಮಾಡಲಾಗಿರುವಂಥದ್ದು. ಈಗ ಇನ್ನೊಂದು ಭಾಗದಲ್ಲಿ ನಿಮಗೆ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಜೆಪಿಯಿಂದ ಏನು ಗಲಭೆಯಲ್ಲಿ ಭಾಗಿಯಾಗಿದ್ದರು ಅವ್ರನ್ನ ಈಗ ಕರೆದುಕೊಂಡು, ಅಂದರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಏನಿದ್ದಾರೆ ಅವ್ರನ್ನೂ ಕೂಡ ಈಗ ಈ ಒಂದು ಕರೆದೊಯ್ಯಲು ಈಗಾಗಲೇ ವಾಹನ ಕೂಡ ಸಿದ್ಧತೆ ಆಗಿರುವಂಥದ್ದು. ಸುಮಾರು 13ರಿಂದ 16 ಜನ ಈ ಒಂದು ಈಗಾಗಲೇ ಬಿಜೆಪಿಯಲ್ಲಿ ಭಾಗಿಯಾದಂಥ ಅಂದರೆ ಜನಾರ್ದನ್ ರೆಡ್ಡಿ ಅವ್ರನ್ನ ಬೆಂಬಲಿಸಿ ಗಲಭೆಯಲ್ಲಿ ಭಾಗಿಯಾಗಿ ಜೊತೆಗೆ ಒಂದಷ್ಟು ಕಲ್ಲು ತೂರಾಟಗಳನ್ನು ಮಾಡಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಈಗ ಪೊಲೀಸರು ಠಾಣೆಗೆ ಕರೆತಂದಿರುವಂಥದ್ದು. ಕಳೆದ 2 ಗಂಟೆಗಳಿಂದ ನಿರಂತರವಾಗಿ ಪೊಲೀಸರು ಅವ್ರನ್ನ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕರೆದುಕೊಂಡು ಮೆಡಿಕಲ್ ಟೆಸ್ಟ್ಗೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದಷ್ಟು ಮೆಡಿಕಲ್ ಪ್ರೊಸೀಜರ್ಗಳನ್ನು ಮುಗಿಸಿ ತದನಂತರದಲ್ಲಿ ನೇರವಾಗಿ ಅಲ್ಲಿಂದ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಜೊತೆಗೆ ಒಂದಷ್ಟು ಕಸ್ಟಡಿಗೆ ಕೇಳಬೇಕಾ ಅಥವಾ ನೇರವಾಗಿ ಅವರಿಂದ ಮಾಹಿತಿಗಳು ಯಾವೆಲ್ಲ ಪಡಿಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಜಡ್ಜ್ ಮುಂದೆ ಹೇಳ್ತಾರೆ. ತದನಂತರದಲ್ಲಿ ಅವರನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ನಿರ್ಧಾರ ಮಾಡ್ತಾರೆ. ಜೊತೆಗೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆ ಮಾತ್ರ ಅಲ್ಲ, ಬ್ರೂಸ್ಪೇಟೆ ಠಾಣೆ ಸೇರಿದಂತೆ ಬಳ್ಳಾರಿಯ ವಿವಿಧ ಠಾಣೆಗಳಲ್ಲೂ ಕೂಡ ಸಾಕಷ್ಟು ಜನರನ್ನು ಕೂಡ ಈಗಾಗಲೇ ಕರೆದುಕೊಂಡು ಬಂದಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈಗ ಒಂದಷ್ಟು ಆರೋಪಿಗಳನ್ನು ನೇರವಾಗಿ ಕರೆದುಕೊಂಡು ಬರುವಂಥ ಒಂದು ದೃಶ್ಯವನ್ನು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ನಿಮಗೆ ತೋರಿಸ್ತಾ ಇದೆ. ಇದು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೇಳ್ತಾ ಇರುವಂಥದ್ದು. ಈಗಾಗಲೇ 3 ಆರೋಪಿಗಳು ಏನಿದ್ದಾರೆ, ಒಟ್ಟು ಪ್ರಕರಣದಲ್ಲಿ ಒಟ್ಟು 4 ಸೇರಿದಂತೆ ಒಟ್ಟು 10ಕ್ಕೂ ಹೆಚ್ಚು ಈ ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಅವ್ರನ್ನೂ ಈಗ ಕರೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದೇ ಒಂದು ಯುವಕರು ಗಲಭೆಯಲ್ಲಿ ಭಾಗಿಯಾಗಿದ್ದರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಫಿಸಿಕಲ್ ಎವಿಡೆನ್ಸ್ ಆಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಸೇರಿದಂತೆ ಸಾಕಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈಗ ಇವರನ್ನು ನೇರವಾಗಿ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೆ. ಸುಮಾರು 10ಕ್ಕೂ ಹೆಚ್ಚು ಏನು ಬಿಜೆಪಿಯಿಂದ ಏನು ಗಲಭೆಯಲ್ಲಿ ಭಾಗಿಯಾಗಿದ್ದರು ಇವರನ್ನು ನೇರವಾಗಿ ಮೆಡಿಕಲ್ ಟೆಸ್ಟ್ಗೆ ಈಗ ಕರೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಬಳ್ಳಾರಿಯ ಗ್ರಾಮೀಣ ಪೊಲೀಸರ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಈಗಾಗಲೇ DRR ವಾಹನ ಕೂಡ ಹೊರಟಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅಲ್ಲಿ ಸಾಕಷ್ಟು ಭದ್ರತೆಯೊಂದಿಗೆ ಈಗ ಅವರನ್ನು ಕರೆದುಕೊಂಡು ಹೋಗುವಂಥ ಎಲ್ಲ ಕೆಲಸಗಳು ಈಗ ಬರದಿಂದ ಸಾಗ್ತಾ ಇರುವಂಥದ್ದು ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸುಮಾರು 10ಕ್ಕೂ ಹೆಚ್ಚು ಆರೋಪಿಗಳು ಈ ಒಂದು ವಾಹನದಲ್ಲಿರುವಂಥದ್ದು. ಅವ್ರನ್ನ ಈಗ ನೇರವಾಗಿ ಕರೆದು ವಿಮ್ಸ್ಗೆ ರವಾನೆ ಅಂದರೆ ಅಲ್ಲಿ ಒಂದಷ್ಟು ಮೆಡಿಕಲ್ ಪ್ರೊಸೀಜರ್ಗಳೇನಿದ್ದಾವೆ ಅವುಗಳನ್ನು ಈಗ ನೆರವೇರಿಸುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಜೊತೆಗೆ ಈಗಾಗಲೇ ಬಳ್ಳಾರಿ DYSP ಆಗಿರ್ತಕ್ಕಂಥ ಚಂದ್ರಕಾಂತ್ ನಂದಾರೆಡ್ಡಿ ಅವರ ನೇತೃತ್ವದ ಈ ತಂಡ ಏನಿದೆ ಅವ್ರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಕರೆದುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಏನು ಆರೋಪಿಗಳಿದ್ದಾರೆ ಅವ್ರನ್ನ ಈಗ ಒಂದಷ್ಟು ಕಾನೂನಾತ್ಮಕ ಪ್ರೊಸೀಜರ್ಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಈಗ ಅವ್ರನ್ನ ಮತ್ತಷ್ಟು ಅಂದರೆ ವಿಚಾರಣೆಗೆ ಒಳಪಡಿಸುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಇದು ನೇರವಾಗಿ ವಿಮ್ಸ್ಗೆ ತೆರಳ್ತಕ್ಕಂಥ ದೃಶ್ಯವನ್ನು ನಾವು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಇದಾದ ನಂತರ ಮತ್ತಷ್ಟು ಯುವಕರು ಏನಿದ್ದಾರೆ ಅವ್ರನ್ನೂ ಕರೆತರುವಂಥ ಒಂದು ಸಾಧ್ಯತೆ ಇದೆ. ಇದಲ್ಲದೆ ನಾರಾ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು, ಖಾಸಗಿ ಗನ್ಮ್ಯಾನ್ಗಳೇನಿದ್ರು ಅವರು 3 ಜನ ಅರೆಸ್ಟ್ ಆಗುವಂಥ ಒಂದು ಸಾಧ್ಯತೆ ಇದೆ. ಅವ್ರನ್ನೂ ಕೂಡ ಒಂದಷ್ಟು ಕಾನೂನಾತ್ಮಕ ಪ್ರೊಸೀಜರ್ಗಳನ್ನು ಮುಗಿಸಿ ತದನಂತರದಲ್ಲಿ ಅವ್ರನ್ನೂ ಕೂಡ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬರುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಬಳ್ಳಾರಿಯಲ್ಲೂ ಕೂಡ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಮತ್ತೊಂದು DAR ವೆಹಿಕಲ್ ಏನಿದೆ ಇದು ಕೂಡ ಇಲ್ಲಿ ಬಂದು ನಿಂತಿರುವಂಥದ್ದು. ಜೊತೆಗೆ ಈಗಾಗಲೇ 2 ವಾಹನಗಳ ಮೂಲಕ ಅಂದರೆ ಬಿಜೆಪಿಯಿಂದ 10 ಜನ, ಕಾಂಗ್ರೆಸ್ನಿಂದ 10 ಜನ, ಒಟ್ಟು 20 ಜನರನ್ನು ಈಗಾಗಲೇ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಿ ತದನಂತರದಲ್ಲಿ ಅವರನ್ನು ನ್ಯಾಯಾಲಯಕ್ಕೆ ಏನು ಹಾಜರುಪಡಿಸ್ತಾರೆ. ಅದಾದ ನಂತರ ಒಂದಷ್ಟು ಕಾನೂನಾತ್ಮಕವಾಗಿ ವಿಚಾರಣೆಗಳೇನಿರ್ತವೆ ಆ ಒಂದು ಈಗೇನು ಬಂಧಿತ ಆರೋಪಿಗಳೇನಿದ್ದಾರೆ ಅವರ ಮೂಲಕವೇ ಒಂದಷ್ಟು ಮಾಹಿತಿಗಳಂದರೆ ಗಲಭೆ ಹೇಗಾಯಿತು, ಅದಕ್ಕೆ ಕಾರಣ ಏನು, ಮೊದಲು ಗಲಭೆಗೆ ಪ್ರಚೋದನೆ ಯಾರು ನೀಡಿದರು, ಈ ಎಲ್ಲ ಆಯಾಮದಲ್ಲೂ ಕೂಡ ಒಂದಷ್ಟು ತನಿಖೆಯನ್ನು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ತದನಂತರದಲ್ಲಿ ಆ ಯುವಕ ಸಾವನ್ನಪ್ಪಿದ್ದ ರಾಜಶೇಖರ್, ಆ ಯುವಕನ
ಹಿನ್ನೆಲೆ ಬಗ್ಗೆನೂ ಕೂಡ ಅಂದರೆ ಆತ ಯಾವಾಗ ಆ ಒಂದು ಪ್ರತಿಭಟನೆಗೆ ಬರ್ತಾನೆ, ಜೊತೆಗೆ ಅಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ನ್ಯೂಸ್ ಫಸ್ಟ್ಗೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ಬಂಧನದ ಕುರಿತಾಗಿ ಒಟ್ಟು 26 ಆರೋಪಿಗಳನ್ನು ಪತ್ತೆ ಹಚ್ಚಿ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರೆಸ್ ನೋಟ್ ಏನು ಬಳ್ಳಾರಿಯ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಈಗಾಗಲೇ 26 ಜನ ಅಪರಾಧಿತರನ್ನ ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ತಾನೇ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಒಟ್ಟು ಈ ಎರಡೂ BJP ಮತ್ತು ಕಾಂಗ್ರೆಸ್ನಿಂದ ಸೇರಿ ಒಟ್ಟು 6 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ದೊರೆತಂಥ ಈ ಒಂದು ಪ್ರಕಟಣೆ ಏನಿದೆ, ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನು ಈಗ ಮಾಡಿರುವಂಥದ್ದು. ಜೊತೆಗೆ ಸಾಕಷ್ಟು ಕಲ್ಲು ತೂರಾಟ, ಖಾಸಗಿ ಅಂಗರಕ್ಷಕರಿಂದ ಫೈರಿಂಗ್ ಉಂಟಾಗಿ ರಾಜಶೇಖರ್ ರೆಡ್ಡಿ ಅನ್ನುವರು ಮೃತಪಟ್ಟಿದ್ದು, ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಗೂ ಸಾರ್ವಜನಿಕರನ್ನು ಗಾಯಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ನಗರ ಬುರುಸ್ಪೇಟೆ ಠಾಣೆಯಲ್ಲಿ ಒಟ್ಟು 6 ಪ್ರಕರಣಗಳು ದಾಖಲಾಗಿವೆ ಅನ್ನುವಂಥ ಒಂದು ಅಂಶವನ್ನು ಈಗ ಬಳ್ಳಾರಿ ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಜೊತೆಗೆ 1 ಜನವರಿ 2026ರಂದು ಬಳ್ಳಾರಿ ನಗರದ ಅಹಂಭಾವಿ ಪ್ರದೇಶದ ಶಿರಗುಪ್ಪ ರಸ್ತೆಯಲ್ಲಿ ಅಂದರೆ 3/1/2026ರಂದು ಬಳ್ಳಾರಿ ನಗರದ ವಾಲ್ಮೀಕಿ ವೃತ್ತ ಮಹಾರಾಷ್ಟ್ರ ಪುಟ್ಟಲ್ಲಿ ಉದ್ಘಾಟನಾ ಸಮಾರಂಭ ನಿಮಿತ್ತ ಕಟ್ಟಲಾದ ಬ್ಯಾನರ್ಸ್ ಬಂಟಿಂಗ್ಸ್ ವಿಚಾರದಲ್ಲಿ ಗಲಭೆ ಉಂಟಾಗಿ ಕಲ್ಲು ತೂರಾಟ ನಡೆಸಿ ಖಾಸಗಿ ಅಂಗರಕ್ಷಕರಿಂದ ಫೈರಿಂಗ್ ಆಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಕೇಸ್ಗಳನ್ನು ಮಾಡಿಕೊಂಡಿದ್ದೇವೆ. 26 ಜನರನ್ನು ಈವರೆಗೂ ಕೂಡ ಬಂಧನ ಮಾಡಿದ್ದೇವೆ, ಅವ್ರನ್ನ ನ್ಯಾಯಾಲಯಕ್ಕೆ ಕಳಿಸಿದ್ದೇವೆ ಅನ್ನುವಂಥ ಒಂದು ಎಕ್ಸ್ಕ್ಲೂಸಿವ್ ಆದನ್ನು ಪ್ರೆಸ್ ನೋಟನ್ನು ಈಗ ಪೊಲೀಸ್ ಇಲಾಖೆಯವರು ನ್ಯೂಸ್ ಫಸ್ಟ್ಗೆ ನೀಡಿರುವಂಥದ್ದು. ಈಗ ಇನ್ನೇನು ಕೆಲವೈಗಳು ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತದನಂತರದಲ್ಲಿ ಮುಂದಿನ ಕಾನೂನಾತ್ಮಕ ತೊಡಕುಗಳೇನಿದ್ದಾವೆ ಅಂದರೆ ಅವರನ್ನು ಯಾವ ಥರ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಸಲಹೆಗಳನ್ನು CCB ವಿಭಾಗದ ಕಾನೂನು ಸಲಹೆಗಾರರಾದಂಥ ಮಹೇಶ್ ವೈದ್ಯ ಅವರ ನೇತೃತ್ವದಲ್ಲಿ ಅಂದರೆ ಕಳೆದ 2 ದಿನಗಳಿಂದಲೂ ಕೂಡ ಈ ಆರೋಪಿಗಳಿಗೆ ಯಾವೆಲ್ಲ ಸೆಕ್ಷನ್ಗಳು ಹಾಕಬೇಕು, ಯಾವೆಲ್ಲ ಕಾನೂನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆ ನೇರವಾಗಿ ಬೆಂಗಳೂರಿನಿಂದ ಮಹೇಶ್ ವೈದ್ಯ ಅವರನ್ನು ಕೂಡ ಕಾನೂನು ಸಲಹೆಗಾರನಾಗಿ ಕರೆಸಿತ್ತು. ಯಾವುದೇ ಅಂದರೆ ಈ ಒಂದು ಪ್ರಕರಣದಲ್ಲಿ ತನಿಖೆಯಲ್ಲಿ ಯಾವುದೇ ಲೋಪದೋಷಗಳಾಗಬಾರ್ದು ಮತ್ತು ಈ ಒಂದು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅಧಿಕಾರಿಗಳು ಇರಬೇಕು, ಜೊತೆಗೆ ಯಾವೆಲ್ಲ ಕಾನೂನು ಸಲಹೆಗಳನ್ನು ಅಂದರೆ ಕಾನೂನಾತ್ಮಕವಾಗಿ ಯಾವೆಲ್ಲ ಏನು ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಸಲಹೆಗಳನ್ನು ವಿಶ್ವಾಸ ಅಂದರೆ ಯಾವ್ಯಾರೆಲ್ಲ ಆರೋಪಿಗಳನ್ನು ಕರೆದುಕೊಂಡು ಯಾವೆಲ್ಲ ಠಾಣೆಗಳಲ್ಲಿ ವಿಚಾರಣೆ ಮಾಡಬೇಕು, ಹೀಗೆ ಕಾನೂನಾತ್ಮಕವಾಗಿ ಎಲ್ಲ ಅಂಶಗಳನ್ನು ಈಗಾಗಲೇ ಸಲಹೆಗಳನ್ನು ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಮಹೇಶ್ ವೈದ್ಯ ಅವರು ಈಗ ಕಾನೂನು ಸಲಹೆಗಾರ ಮಹೇಶ್ ವೈದ್ಯ ಅವರು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ 26 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಕಳಿಸುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ವಿದ್ಯಾಶ್ರೀ.